ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತು ಇನ್ನೊಂದು ವೀಡಿಯೋ ಮಾಡೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಕೆಲವರಿಗೆ ಡೌಟ್ ಇದೆ ಅಲ್ವಾ, ನಾನು ಎಷ್ಟೇ ಡೀಟೇಲ್ಸ್ನ ಕೊಟ್ಟರು ಕೂಡ ಸೊ ಎಲ್ರಿಗೂ ಇನ್ನೂ ಕೆಲವರಿಗೆ ಕನ್ಫರ್ಮೇಷನ್ ಇಲ್ಲ. ಸೊ ಇದು ಕಂಪ್ನಿ ಲೀಗಲ್ಲ, ಸೇಫಾ, ನಾವು ಇಲ್ಲಿ 100% ಟ್ರಸ್ಟ್ ಮಾಡಿ ಇಲ್ಲಿ ಜಾಯ್ನ್ ಆಗ್ಬೋದಾ, ನಾವು ಅರ್ನಿಂಗ್ಸ್ನ ಮಾಡ್ಬೋದು ಅಂತ. ಬಿಕಾಸ್ ಇವಾಗಿನ ಸಿಚುವೇಷನಲ್ಲಂತೂ ಸುಮಾರು ಕಡೆ ಫೇಕ್ ಸ್ಕ್ಯಾಮ್ ಸುಮಾರು ಆಗ್ತಾ ಇರ್ತವೆ ಆನ್ಲೈನಲ್ಲಿ. ಸೊ ಟ್ರೇಡಿಂಗ್ ಆಗಿರ್ಬೋದು, ಕ್ರಿಪ್ಟೋ ಅದು ಇದು ಅಂಥೇಳಿ ಸುಮಾರು ಕಡೆ ಸ್ಕ್ಯಾಮ್ನ ಮಾಡ್ತಿರ್ತಾರೆ. ಬಟ್ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ. ಸೊ ನಾನು ಈ ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಮಾಡ್ಬೋದಾ? ಸೊ ಆಲ್ರೆಡಿ ನಾನು ವರ್ಕ್ ಮಾಡ್ತಿದ್ದೀನಿ ಅಂತಂದರೆ ಆಬ್ವಿಯಸ್ಲಿ ಜೆನ್ಯೂನ್ ಆಗಿ ಇರುತ್ತೆ. ಓಕೆ, ಸೊ ನಾನು ಇವಾಗ ಒಂದು 4-5 ಮಂತ್ಸಿಂದ ಈ ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ಮಾಡ್ತಾ ಇದ್ದೀನಿ. ಸೊ ಅದೇ ಡೀಟೇಲ್ಸ್ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ನಂಬೋದು ಇಲ್ಲ ಅನ್ನೋದನ್ನು ನೀವು ಕೂಡ ತಿಳ್ಕೊಳ್ಳಿ. ಸೊ ಫಸ್ಟ್ಗೆ ನಾನು ನಿಮಗೆ ಈ ಪ್ಲ್ಯಾಟ್ಫಾರ್ಮ್ ಗೌರ್ಮೆಂಟಿಂದ ರಿಜಿಸ್ಟರ್ಡ್ ಆಗಿದೆ ಅಂತಲೂ ಸುಮಾರು ಸರಿ ಹೇಳಿದ್ದೀನಿ. ಸೊ ಅದರ ಪ್ರೂಫ್ನ ನಾನು ನಿಮಗೆ ಇಲ್ಲಿ ಲೈವ್ ಆಗಿ ತೋರಿಸ್ತೀನಿ. ಸೊ ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಸೊ ನೀವು ಕೂಡ ಗೂಗಲಲ್ಲಿ ಸರ್ಚ್ ಮಾಡ್ಕೋಬೋದು. ಓಕೆ, mca.gov.in ಅಂತಲೂ ಹೋಗ್ಬೋದು, ಇಲ್ಲ mca.gov.in LLP ಸರ್ವಿಸಸ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಫಸ್ಟ್ ವೆಬ್ಸೈಟೇ ಸಿಗುತ್ತೆ ನಿಮಗೆ. ಓಕೆ, ಸೊ ಆ ವೆಬ್ಸೈಟಲ್ಲಿ ನೀವು ಇಲ್ಲಿ ಕಾಣ್ತಿರೋ ಫಸ್ಟ್ ವೆಬ್ಸೈಟ್ಗೆ ಕ್ಲಿಕ್ ಮಾಡಿದಾಗ ನಿಮಗೆ ಫಸ್ಟ್ ಎಂಟ್ರಿಗೆ ನಿಮಗೆ ಕ್ಯಾಪ್ಚಾ ಎಂಟ್ರಿ ಕೇಳುತ್ತೆ. ಸೊ ಕ್ಯಾಪ್ಚಾ ಎಂಟ್ರಿ ಮಾಡಿ ನೆಕ್ಸ್ಟ್ ನಿಮಗೆ ಅಲ್ಲಿ ಕಂಪ್ನಿ ಸರ್ಚ್ ಕೇಳ್ತೈತಿ. ಕಂಪ್ನಿ ನೇಮ್ ಹಾಕಿದ್ರಿ ಅಂತಂದರೆ ಬಿಸ್ಕ್ರೂಕಲ್ ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ರಿ ಅಂತಂದರೆ ಮತ್ತೆ ನಿಮಗೆ ಅಲ್ಲಿ CIN ನಂಬರ್ ಅಂತ ಒಂದು ಲಿಂಕ್ ಬರುತ್ತೆ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ನಿಮಗೆ ಕ್ಯಾಪ್ಚಾ ಎಂಟ್ರಿ ಕೇಳುತ್ತೆ. ಸೊ ಕ್ಯಾಪ್ಚಾನ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಕಂಪ್ನಿಯ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಅಲ್ಲಿ ಸಿಗುತ್ತೆ. ಸೊ ಈ ಒಂದು ಗೌರ್ಮೆಂಟ್ ವೆಬ್ಸೈಟಲ್ಲಿ ನಮಗೆ ಸ್ಕ್ಯಾಮ್ ಮಾಡೋದಕ್ಕಾಗೋದಿಲ್ಲ, ಯಾವುದೇ ರೀತಿ ನಿಮಗೆ ಫೇಕ್ ಮಾಡೋದಕ್ಕಾಗೋದಿಲ್ಲ. ಸೊ ಎಲ್ಲನೂ ಲೈವ್ ಆಗಿ ತೋರಿಸ್ತೀನಿ, ನೀವು ಕೂಡ ಲೈವ್ ಆಗಿ ಚೆಕ್ ಮಾಡ್ಕೋಬೋದು. ನಾವು ಹೇಳೋದೇನಾದರೂ ನಿಮಗೆ ಡೌಟ್ ಅನಿಸಿದ್ರೆ ನೀವೇ ಚೆಕ್ ಮಾಡ್ಕೋಬೋದು ಲೈವ್ ಆಗಿ. ಓಕೆ, ಅಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಏನಪ್ಪ ಅಂದರೆ ಬಿಸ್ಕ್ರೂಕಲ್ ಕಂಪ್ನಿ ಯಾವಾಗ ಓಪನ್ ಆಯಿತು, ಅದರದ್ದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದೆ, ಕಂಪ್ನಿಯ CIN ನಂಬರ್ ಆಗಿರ್ಬೋದು, ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ಸರ್ಟಿಫಿಕೇಟ್ ಆಗಿರ್ಬೋದು, ಪ್ರತಿಯೊಂದು ನೀವು ಅಲ್ಲಿ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಆ ಆಪ್ಷನ್ ಕೂಡ ನಿಮಗೆ ಅದರಲ್ಲಿ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು, ದಿಸ್ ಇಸ್ ದ ಗೌರ್ಮೆಂಟ್ ವೆಬ್ಸೈಟ್. ಎಲ್ಲ ಸಿಂಬಲ್ಸ್ ಎಲ್ಲ ಇಲ್ಲಿ ತೋರಿಸುತ್ತೆ. ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಸಿಗುತ್ತೆ, ಅದು ಗೌರ್ಮೆಂಟ್ ವೆಬ್ಸೈಟ್. ಸೊ ಗೌರ್ಮೆಂಟ್ ವೆಬ್ಸೈಟಲ್ಲಿ ಆಬ್ವಿಯಸ್ಲಿ ನಾವು ಫೇಕ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅಲ್ಲಿ ನಮ್ಮ ಸರ್ಟಿಫಿಕೇಟ್ ಕೂಡ ನಿಮಗೆ ಸಿಗುತ್ತೆ, ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಓಕೆ, ಸೊ ಇದು ಕಂಪ್ನಿ ಲೀಗಲ್ ಇದೆ ಅನ್ನೋದಕ್ಕೆ ನಿಮಗೆ ಪ್ರೂಫ್. ಆ್ಯಂಡ್ ಇನ್ನೊಂದು ನನ್ನ ಪೇಮೆಂಟ್ ಪ್ರೂಫ್ನು ನಾನು ತೋರಿಸ್ತೀನಿ. ನಾನು ಅರ್ನಿಂಗ್ಸ್ ಮಾಡಿದ್ದು 1 ವೀಕಲ್ಲಿ ನಾನು ಅರ್ನಿಂಗ್ಸ್ ಮಾಡಿರೋದು 12,000. ಸೊ ಆ 12,000ಅಲ್ಲಿ 5% ಟ್ಯಾಕ್ಸ್ ಡಿಟೆಕ್ಟ್ ಆಗಿ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. 5% ಟ್ಯಾಕ್ಸ್ ಯಾಕೆ ಡಿಟೆಕ್ಟ್ ಆಗುತ್ತೆ ಅಂತಂದರೆ ಆಬ್ವಿಯಸ್ಲಿ ಗೌರ್ಮೆಂಟ್ ರಿಜಿಸ್ಟರ್ಡ್ ಅಂದರೆ ಗೌರ್ಮೆಂಟಿಂದ ಅಪ್ರೂವ್ಡ್ ಆಗಿದೆ ಈ ಕಂಪ್ನಿ. ಸೊ ನಾವು 5%ನ ಟ್ಯಾಕ್ಸ್ನ ಗೌರ್ಮೆಂಟ್ಗೆ ಕಟ್ತೀವಿ, ಮೀನ್ಸ್ ಇಟ್ಸ್ ಸೇಫ್ ಅಂತ. ಸೊ ಸೇಫಾಗಿ ನಾವು ಅರ್ನಿಂಗ್ಸ್ನೇ ಮಾಡ್ತೀವಿ. ನಾವು ಏನೇ ಅರ್ನಿಂಗ್ಸ್ ಮಾಡಿದ್ರು ಕೂಡ 5% ಟ್ಯಾಕ್ಸ್ ಕಟ್ಟಾಗಿಯೇ ಬರುತ್ತೆ. ಇವಾಗ ನಾನು 12,000 ಅರ್ನಿಂಗ್ಸ್ನ ಮಾಡಿದ್ದೆ, 5% ಟ್ಯಾಕ್ಸ್ ಡಿಟೆಕ್ಟ್ ಆಗಿ 11,400 ನನ್ನ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ಕ್ರೆಡಿಟ್ ಆಗಿದೆ. ಸೊ ಅದ್ರ ಪ್ರೂಫ್ ನಾನು ತೋರಿಸ್ತೀನಿ, ನೀವು ಅದನ್ನು ಕೂಡ ನೋಡ್ಕೋಬೋದು. ಸೊ ಕಂಪ್ನಿ ಆಲ್ರೆಡಿ ಸೇಫ್ ಲೀಗಲ್ ಇದೆ ಅಂತ ನಿಮಗೆ ಇವಾಗ ಗೊತ್ತಾಯಿತು. ಸೊ ಇದ್ರ ಬಗ್ಗೆ ಯಾವುದೇ ರೀತಿ ಡೌಟ್ ಇಲ್ಲ. ನೀವು ಇಲ್ಲಿ ಕಂಪ್ಲೀಟ್ ಸೇಫ್ ಆಗಿ, ಲೀಗಲ್ ಆಗಿ, ಸೆಕ್ಯೂರ್ಡ್ ಆಗಿ ವರ್ಕ್ನ ಮಾಡ್ಬೋದು. ಓಕೆ, ಸೊ ಇಲ್ಲಿ ಹೇಗೆ ವರ್ಕ್ ಮಾಡ್ಬೋದು ಅಂತ ಇನ್ನೂ ಡೌಟ್ ಇದೆ ಅಂತಂದರೆ ನಾನು ಅದು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಕಂಪ್ನಿ ಪ್ರೊವೈಡ್ ಮಾಡ್ತಾ ಇರೋದು ಮೇನ್ಲಿ ನಿಮಗೆ ಡಿಜಿಟಲ್ ಸ್ಕಿಲ್ಸ್ಗಳನ್ನ, ಅಂದರೆ ಕೋರ್ಸಸ್ಗಳನ್ನ ಪ್ರೊವೈಡ್ ಮಾಡ್ತಾ ಇದೆ. ಸೊ ಆ ಕೋರ್ಸ್ಗಳ ಮುಖಾಂತರ ನಾವಿಲ್ಲಿ ಅರ್ನಿಂಗ್ಸ್ನ ಮಾಡ್ತಾ ಇದ್ದೀವಿ. ಓಕೆ, ನೀವು ಅಫಿಲಿಯೇಟ್ ಮಾರ್ಕೆಟರ್ ಆಗಿ ವರ್ಕ್ ಮಾಡ್ಕೋಬೋದು, ಇಲ್ಲ ಫ್ರೀಲಾನ್ಸರ್ ಆಗಿ ಕೂಡ ವರ್ಕ್ ಮಾಡ್ಕೋಬೋದು. ಸೊ ಈ 2 ರೀತಿಯಲ್ಲಿ ನೀವು ಈ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ಬೋದು. ಸೊ ನಾನು ವರ್ಕ್ ಮಾಡ್ತಾ ಇರೋದು ಅಫಿಲಿಯೇಟ್ ಮಾರ್ಕೆಟಿಂಗ್. ಸೊ ಫಸ್ಟ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನು ಹೇಳ್ತೀನಿ. ಇವಾಗ ಏನು ಕೋರ್ಸಸ್ನ ಪ್ರೊವೈಡ್ ಮಾಡ್ತಾ ಇದೆ ಅಂತ ಹೇಳಿ 26 ಹೈ ಪೇಯಿಂಗ್ ಡಿಜಿಟಲ್ ಸ್ಕಿಲ್ಸ್ಗಳನ್ನ ಕಂಪ್ನಿ ಪ್ರೊವೈಡ್ ಮಾಡ್ತಾ ಇದೆ. ಆ್ಯಂಡ್ ಅದ್ರ ಜೊತೆಗೆ ಆ್ಯಡ್ ಆನ್ ಆಗಿ ರೀಸೆಂಟಾಗಿ ಇನ್ನೊಂದು ಕೂಡ ಕೋರ್ಸ್ ಕೂಡ ಲಾಂಚ್ ಆಯಿತು, ಬಿಸ್ನೆಸ್ ಮಾಸ್ಟರ್ ಅಂತ. ಸೊ ಅದನ್ನು ಆ್ಯಡ್ ಆನ್ ಮಾಡಿಕೊಂಡ್ರೆ 31 ಹೈ ಪೇಯಿಂಗ್ ಇನ್ಕಮ್ ಸ್ಕಿಲ್ಸ್ಗಳನ್ನ ಕಂಪ್ನಿ ನಮಗೆ ಹೇಳ್ಕೊಡ್ತಾ ಇದೆ, ಟ್ರೈನ್ ಮಾಡ್ತಾ ಇದೆ. ಸೊ ಈ ಸ್ಕಿಲ್ಸ್ಗಳನ್ನ ಕಲ್ತ್ಕೊಂಡು ನೀವು ಇಲ್ಲ ಅಂತಂದರೆ ಈ ಸ್ಕಿಲ್ಸ್ಗಳನ್ನ ನೀವು ಪ್ರಮೋಟ್ ಮಾಡ್ಬೋದು. ಸೊ ಸೇಲ್ ಮಾಡಿದಾಗ ಕಂಪ್ನಿ ನಿಮಗೆ 70% ಕಮಿಷನ್ ಅಂತ ಕೊಡುತ್ತೆ. ಸೊ ಇದು ಕಂಪ್ನಿ ಜೊತೆಗೆ ನೀವು ವರ್ಕ್ ಮಾಡ್ತಾ ಹೋಗ್ಬೋದು. ಸೊ ಈ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತೀರಾ ಅಂತಂದರೆ ಕಂಪ್ನಿ ಜೊತೆಗೆ ವರ್ಕ್ ಮಾಡ್ತೀರಾ ಅನ್ನೋದಾದರೆ ನಿಮಗೆ ಕಂಪ್ಲೀಟ್ ಟ್ರೈನಿಂಗ್ಸ್ ಕೂಡ ಸಿಗುತ್ತೆ, ಕಂಪ್ಲೀಟ್ ಕಂಪ್ನಿ ಸಪೋರ್ಟ್ ಕೂಡ ಸಿಗುತ್ತೆ ನಿಮಗೆ. ಆ್ಯಂಡ್ ಅದ್ರ ಜೊತೆಗೆ ರಿವಾರ್ಡ್ಗಳು ಇರ್ತವೆ, ರಿವಾರ್ಡ್ಗಳನ್ನ ತೊಗೋಬೋದು ನೀವು, ಅಪ್ರಿಷಿಯೇಷನ್ ಲೆಟರ್ ಕೂಡ ತೊಗೋಬೋದು, ಸರ್ಟಿಫಿಕೇಟ್ನ ತೊಗೋಬೋದು. ಸೊ ಸುಮಾರು ರೀತಿಯಲ್ಲಿ ನಿಮಗೆ ಅಪಾರ್ಚುನಿಟೀಸ್ ಆಗಿರ್ಬೋದು ಆ್ಯಂಡ್ ಅಪ್ರಿಷಿಯೇಷನ್ ಆಗಿರ್ಬೋದು ಅಫಿಲಿಯೇಟ್ ಮಾರ್ಕೆಟಿಂಗ್ ಜೊತೆ ಕಂಪ್ನಿಯಲ್ಲಿ ನೀವು ಮಾಡೋದ್ರಿಂದ ಸಿಗುತ್ತೆ ನಿಮಗೆ. ಆ್ಯಂಡ್ ಇನ್ನೊಂದು ಫ್ರೀಲ್ಯಾನ್ಸಿಂಗ್. ಸೊ ಫ್ರೀಲ್ಯಾನ್ಸಿಂಗ್ ಮಾಡ್ತೀರಾ ಅಂತಂದರೆ ಕಂಪ್ನಿ ನಿಮಗೆ ಕೋರ್ಸಸ್ನ ಪ್ರೊವೈಡ್ ಮಾಡುತ್ತೆ. ಸೊ ನೀವು ಅದರಲ್ಲಿ ಯಾವುದಾದ್ರೂ ಕಲ್ಕೋಬೋದು. 31 ಕೋರ್ಸ್ಗಳಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇರೋ ಯಾವ ಕೋರ್ಸ್ನ ಬೇಕಾದರೂ ನೀವು ಲರ್ನ್ ಮಾಡ್ಬೋದು.
ಸೊ ಇವಾಗ ಫಾರ್ ಎಕ್ಸಾಂಪಲ್ ಫ್ರೀಲಾನ್ಸರ್ ಆಗಿ ಕಾಪಿ ವರ್ಕ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಸೊ ಕಾಪಿ ನಾನು ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅಂತ ಅನ್ಕೊಳ್ಳಿ ನಿಮಗೆ. ಸೊ ಕಾಪಿ ಕಂಪ್ಲೀಟ್ ಕೋರ್ಸ್ನ ನೀವು ಕಲಿಬೇಕಾಗಿ ಬರುತ್ತೆ ಫ್ರೀಲಾನ್ಸರಾಗಿ ವರ್ಕ್ ಮಾಡ್ತೀರಾ ಅಂತಂದರೆ. ಸೊ ಕಲ್ತ್ಕೊಂಡು ನಿಮಗೆ ಕಂಪ್ನಿ ಕಡೆಯಿಂದನೇ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ನೀವು ಸರ್ಟಿಫಿಕೇಟ್ನ ತೊಗೊಂಡು ನಿಮ್ಮ ರೆಸ್ಯೂಮಲ್ಲಿ ಆ್ಯಡ್ ಆನ್ ಮಾಡ್ಕೋಬೋದು. ಸೊ ಆ ಒಂದು ಸರ್ಟಿಫಿಕೇಟಿಂದ ನೀವು ಸುಮಾರು ಕಡೆ ಎಷ್ಟೊಂದು ಕಂಪ್ನಿಗಳಲ್ಲೂ ಕೂಡ ರೆಫರ್ ಮಾಡಿಕೊಂಡು ನೀವು ಜಾಬ್ನ ತಗೋಬೋದು. ಸೊ ಅಷ್ಟು ವ್ಯಾಲ್ಯೂ ಇದೆ ಆ ಕೋರ್ಸ್ಗಳಿಗೆ ಆ್ಯಂಡ್ ಆ ಸರ್ಟಿಫಿಕೇಟಿಗೆ. ಸೊ ನೀವು ಫ್ರೀಲಾನ್ಸರಾಗಿ ವರ್ಕ್ ಮಾಡ್ತೀರ ಅಂತಂದರೆ ಕೋರ್ಸ್ಗಳನ್ನ ಕಲ್ತ್ಕೊಂಡು ನೀವು ಬೇರೆ ಬೇರೆ ಕಂಪ್ನಿಗಳಲ್ಲಿ ವರ್ಕ್ ಮಾಡ್ಕೋಬೋದು, ಜಾಬ್ನ ಹುಡ್ಕೋಬೋದು. ಇಲ್ಲ ನಾನು ಸ್ವಂತವಾಗಿ ಓನ್ ಬಿಸ್ನೆಸ್ನ ಮಾಡ್ತೀರಾ ಅಂತಂದರೆ ಸೊ ನಿಮ್ಮ ಓನ್ ಸ್ಟಾರ್ಟಪ್ನ ಮಾಡ್ಕೋಬೋದು. ಲೈಕ್ ಫ್ರೀಲಾನ್ಸರಾಗಿ ವರ್ಕ್ ಮಾಡೋದಕ್ಕೆ ಅಂತಲೇ ಕೆಲವೊಂದು ವೆಬ್ಸೈಟ್ಗಳು ಇರ್ತವೆ ನಿಮಗೆ, ಲೈಕ್ freelancer.com ಆಗಿರ್ಬೋದು, ಅಪ್ವರ್ಕ್ ಆಗಿರ್ಬೋದು ಅಥವಾ ಫೈಬರ್ ಆಗಿರ್ಬೋದು. ಈ ವೆಬ್ಸೈಟ್ಗಳು ಫ್ರೀಲಾನ್ಸಿಂಗ್ ಮಾಡೋದಕ್ಕೆ ಅಂತಲೇ ಇರ್ತವೆ. ಸೊ ಅದನ್ನು ನಿಮ್ಮ ಪ್ರೊಫೈಲ್ನ ಕ್ರಿಯೇಟ್ ಮಾಡಿಕೊಂಡು ನೀವು ಆ್ಯಸ್ ಅ ಫ್ರೀಲಾನ್ಸರಾಗಿ ನಿಮ್ಮ ಸರ್ವಿಸ್ನ ಪ್ರೊವೈಡ್ ಮಾಡ್ಬೋದು. ಸೊ ಇಲ್ಲಿ ನೀವು ಫ್ರೀಲಾನ್ಸರಾಗಿ ವರ್ಕ್ ಮಾಡ್ತೀರಾ ಅಂತಂದರೆ ಪರ್ ಅವರ್ ಆಗಿರ್ಬೋದು, ಪರ್ ವೀಕ್ ಆಗಿರ್ಬೋದು, ಪರ್ ಮಂತ್ ಆಗಿರ್ಬೋದು. ಸೊ ನಿಮ್ಗೆ ಏನು ಪ್ರಿಫರ್ ಅನಿಸುತ್ತೋ ಆ ರೀತಿಲಿ ನೀವು ನಿಮ್ಮ ಪೇಮೆಂಟ್ನ ತೊಗೋಬೋದು, ಅರ್ನ್ ಮಾಡ್ಬೋದು ಆ್ಯಸ್ ಅ ಫ್ರೀಲಾನ್ಸರಾಗಿ. ಓಕೆ, ಸೊ ನಾನು ಮಾಡ್ತಿರೋ ವರ್ಕ್ ಕೂಡ ಅಫಿಲಿಯೇಟ್ ಮಾರ್ಕೆಟಿಂಗ್. ಓಕೆ, ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ನಾನು ಯಾಕೆ ಚೂಸ್ ಮಾಡಿದೆ ಅಂತಂದರೆ ತುಂಬಾ ಈಸಿ ಆಗುತ್ತೆ ನಿಮಗೆ. ಬಿಕಾಸ್ ಯಾವುದೇ ರೀತಿ ನಿಮಗೆ ಟೈಮ್ ಏನೂ ಇರೋದಿಲ್ಲ. ನಿಮಗೆ ಯಾವಾಗ ಫ್ರೀ ಸಿಗುತ್ತೋ, ನಿಮ್ಗೆ ಯಾವಾಗ ಫ್ರೀ ಇರ್ತಾರೋ ಆ ಟೈಮಲ್ಲಿ ವರ್ಕ್ನ ಮಾಡ್ಕೋಬೋದು. ಕಂಪ್ನಿಯಲ್ಲಿ ನೀವು 10 ಗಂಟೆ ಮೇಲೆ ವರ್ಕ್ ಮಾಡ್ತೀರ ಅಂತಂದ್ರೂ ಮಾಡ್ಕೋಬೋದು. ಓಕೆ, ಸೊ ಈವ್ನಿಂಗ್ ಟೈಮಲ್ಲಿ ವರ್ಕ್ ಮಾಡ್ತೀರಾ ಅಂತಂದ್ರೂ ಮಾಡ್ಕೋಬೋದು, ಆಫ್ಟರ್ನೂನ್ ವರ್ಕ್ ಮಾಡ್ತೀರಾ ಅಂತಂದ್ರೆ ಮಾಡ್ಕೋಬೋದು. ಸೊ ನಿಮಗೆ ಯಾವಾಗ ಟೈಮ್ ಸಿಗುತ್ತೆ, ಅಟ್ಲೀಸ್ಟ್ ಒಂದು 2 ಇಲ್ಲ 3 ಅವರ್ಸ್ ಫ್ರೀ ಇದ್ದೀರಾ ಅಂತಂದರೆ ಆಬ್ವಿಯಸ್ಲಿ ನಿಮಗೆ ಈ ಒಂದು ಪ್ಲ್ಯಾಟ್ಫಾರ್ಮ್ ಬೆಸ್ಟ್ ನಿಮಗೆ ಇದು ವರ್ಕ್ ಮಾಡೋದಕ್ಕೆ. ಓಕೆ, ಆ್ಯಂಡ್ ಅದ್ರ ಜೊತೆಗೆ ನೀವೇನಾದರೂ 50,000 ಅರ್ನ್ ಮಾಡಿದ್ರಿ ಅಂತಂದರೆ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿ, ಅಂದರೆ ಕೋರ್ಸಸ್ನ ಪ್ರಮೋಟ್ ಮಾಡಿ ಸೇಲ್ ಮಾಡಿ ನೀವು 50,000 ಅರ್ನ್ ಮಾಡಿದ್ರಿ ಅಂತಂದರೆ ನಿಮಗೆ ರಿವಾರ್ಡ್ ಕೂಡ ಸಿಗುತ್ತೆ, ಅಂದರೆ ಬ್ಯಾಡ್ಜ್ ಕೂಡ ಸಿಗುತ್ತೆ ನಿಮಗೆ ರಿವಾರ್ಡ್ ರೀತಿಯಲ್ಲಿ. ಆ್ಯಂಡ್ 1 lakh ಅರ್ನ್ ಮಾಡಿದ್ರಿ ಅಂತಂದರೆ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಆ್ಯಂಡ್ 3 lakh ಅರ್ನ್ ಮಾಡಿದ್ರಿ ಅಂತಂದರೆ ನಿಮಗೆ ಒಂದು ಟಿ ಶರ್ಟ್ ಅಂತ ಸಿಗುತ್ತೆ ಕಂಪ್ನಿ ಕಡೆಯಿಂದ, ಅಚೀವರ್ ಅಂತ ಹೇಳಿ. ಆ್ಯಂಡ್ ಅದ್ರ ಜೊತೆಗೆ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಆ್ಯಂಡ್ 3 lakh ಅರ್ನ್ ಮಾಡಿದರೆ ನಿಮಗೆ ಒಂದು ಪ್ರೋಗ್ರಾಮ್ ಅಂತ ಕಂಡಕ್ಟ್ ಮಾಡ್ತಾರೆ. ಸೊ ಆ ಪ್ರೋಗ್ರಾಮಲ್ಲಿ ನಿಮಗೆ ಗೆಸ್ಟ್ ಅಪಿಯರೆನ್ಸ್ ಇರುತ್ತೆ. ಸೊ ನಿಮಗೆ ಸಪ್ರೇಟಾಗಿ ಒಂದು ಪ್ರೋಗ್ರಾಮ್ನ ನಡೆಸ್ಕೊಡ್ತಾರೆ. ಓಕೆ, ಆ್ಯಂಡ್ ಇನ್ನೊಂದು 25 lakh ಕಂಪ್ಲೀಟ್ ಮಾಡಿದರೆ ಅಂತಂದರೆ ಮಿಲಿಯನರ್ ಶೋ ಅಂತ ಇರುತ್ತೆ. ಅಂದರೆ ಕಂಪ್ನಿ ಕಡೆಯಿಂದ ನೀವು ಅಫಿಷಿಯಲ್ ಆಗಿ ಮಿಲಿಯನರ್ ಆಗಿ ಏನದು ಇದಾಗ್ತೀರ. ಓಕೆ, ಸೊ ಈ ರೀತಿಯಲ್ಲಿ ಸುಮಾರು ರೀತಿಯಲ್ಲಿ ಕಂಪ್ನಿ ಕಡೆಯಿಂದ ಸಪೋರ್ಟ್ ತೊಗೋಬೋದು. ಆ್ಯಂಡ್ ಅದ್ರ ಜೊತೆಗೆ ಫ್ರೀ ನ್ಯಾಷನಲ್ ಇಂಟರ್ನ್ಯಾಷನಲ್ ಟ್ರಿಪ್ಸ್ಗೆ ಕೂಡ ಹೋಗ್ಬೋದು. ಜಸ್ಟ್ ನೀವು ಏನೂ ಇಲ್ಲ, ನೀವು ಅರ್ನ್ ಮಾಡಿದ್ರಿ ಅಂತಂದರೆ, ಅಚೀವ್ ಮಾಡಿದ್ರಿ ಅಂತಂದರೆ ಕಂಪ್ನಿಗೆ ನಿಮಗೆ ಸರ್ಟಿಫಿಕೇಟ್ನ ಕೊಡ್ತಾರೆ ಅದ್ರ ಜೊತೆಗೆ. ಆ್ಯಂಡ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಟ್ರಿಪ್ಸ್ಗೆ ಹೋಗೋದಕ್ಕೆ ನಿಮಗೆ ಅಪರ್ಚುನಿಟಿನೂ ಕೊಡ್ತಾರೆ. ಜಸ್ಟ್ ನೀವಲ್ಲಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಸೊ ಕಂಪ್ನಿ ಎಲ್ಲ ರೀತಿ ಖರ್ಚಾಗಿರ್ಬೋದು, ಟ್ರಾವೆಲಿಂಗ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ರೂಮ್ ಫೆಸಿಲಿಟಿ ಆಗಿರ್ಬೋದು, ಎಲ್ಲವನ್ನು ಪಿನ್ ಟು ಪಿನ್ ಅವರೇ ನೋಡ್ಕೊಳ್ತಾರೆ. ನೀವು ಜಸ್ಟ್ ಬ್ಯಾಗ್ ತೊಗೊಂಡು ಹೋಗೋದು ಅಷ್ಟೇ. ಓಕೆ, ಸೊ ಈ ರೀತಿ ಸುಮಾರು ರೀತಿಯಲ್ಲಿ ನೀವು ಆ್ಯಸ್ ಅ ಅಫಿಲಿಯೇಟ್ ಮಾರ್ಕೆಟ್ ಆಗಿ ವರ್ಕ್ ಮಾಡ್ತೀರ ಅಂತಂದರೆ ಇಷ್ಟೊಂದು ಬೆನಿಫಿಟ್ಸ್ಗಳು ನಿಮಗೆ, ಅಪರ್ಚುನಿಟಿಗಳು ಕಂಪ್ನಿ ಕಡೆಯಿಂದ ನನಗೆ ಸಿಗುತ್ತೆ. ಆ್ಯಂಡ್ 24 hours ನಿಮಗೆ ಕಂಪ್ನಿ ಸಪೋರ್ಟ್ ಕೂಡ ಸಿಗುತ್ತೆ. ನೀವು ಡೈರೆಕ್ಟಾಗಿ ಕಂಪ್ನಿಗೆ ಕಾಲ್ ಮಾಡ್ಕೊಂಡು ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ನೀವು ಕ್ಲಿಯರ್ ಮಾಡ್ಕೋಬೋದು. ಓಕೆ, ಸೊ ಇವಾಗ ನಿಮಗೆ ಡೌಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಓಕೆ, ನಿಮಗೆ ಇನ್ನೊಂದು ಏನಪ್ಪ ಅಂತಂದರೆ ಸುಮಾರು ಜನ ಕೇಳ್ತಾರೆ, ಸೊ ಯಾವ ಕೋರ್ಸ್ನ ತೊಗೊಂಡ್ರೆ ನಮಗೆ ಚೆನ್ನಾಗಿರುತ್ತೆ, ನಾವು ಜಾಸ್ತಿ ಅರ್ನಿಂಗ್ಸ್ನ ಮಾಡ್ಬೋದು. ಆಬ್ವಿಯಸ್ಲಿ ಒಂದು ಫೈನಾನ್ಸ್ ಮಸ್ಟೇ, ಇಲ್ಲ ಬಿಸ್ನೆಸ್ ಮಸ್ಟೇ. ಸೊ ಈ 2 ಬಂಡಲಲ್ಲಿ ನೀವು ಯಾವ್ದು ಬೇಕಾದರೂ ಚೂಸ್ ಮಾಡ್ಕೋಬೋದು. ಬಿಕಾಸ್ 26 ಕೋರ್ಸ್ಗಳು ನಿಮಗೆ ಒಂದೇ ಬಂಡಲಲ್ಲಿ ಸಿಕ್ಬಿಡುತ್ತೆ. ಓಕೆ, ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂದರೆ ಒನ್ ಟೈಮ್ ಅಷ್ಟೇ ಇನ್ವೆಸ್ಟ್ ಮಾಡೋದು. ನೀವು ಇಲ್ಲಿ ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ದೀವಿ ಅಂತಂದರೆ ಲೈಫ್ ಟೈಮ್ವರೆಗೂ ನೀವು ಅರ್ನ್ ಮಾಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಏನೋ ಒಂದು ಪರ್ಸನಲ್ ಸುಶೀಂದ್ರ ನಿಮಗೆ ವರ್ಕ್ ಮಾಡೋಕ್ಕಾಗಲಿಲ್ಲ, 1 month ಆಗಿರ್ಬೋದು, 2 month ಆಗಿರ್ಬೋದು, ಅಥವಾ 1 year ಆಗಿರ್ಬೋದು, ನಿಮ್ಗೆ ಏನೋ ವರ್ಕ್ ಮಾಡೋಕ್ಕಾಗಲಿಲ್ಲಪ್ಪ ಅಂತಂದರೆ ನೀವು 1 year ಬಿಟ್ಟು ಕೂಡ ನೀವು ವರ್ಕ್ನ ಸ್ಟಾರ್ಟ್ ಮಾಡ್ಕೋಬೋದು ಈ ಕಂಪ್ನಿಯಲ್ಲಿ. ಓಕೆ, ಸೊ ಈ ರೀತಿಯಲ್ಲಿ ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಲೈಫ್ ಟೈಮ್ವರೆಗೂ ಆ್ಯಕ್ಸೆಸ್ ಇರುತ್ತೆ. ನೀವು ಯಾವಾಗ ಬೇಕಾದರೂ ವರ್ಕ್ ಮಾಡ್ಕೋಬೋದು, ಯಾವಾಗ ಬೇಕಾದರೂ ಬಿಡ್ಬೋದು. ಸೊ ಅದು ಎಲ್ಲ ನಿಮಗೆ ನಿಮ್ಮ ಇಷ್ಟದಾಗೆ ನೀವು ವರ್ಕ್ನ ಮಾಡ್ಕೋಬೋದು. ಲೈಕ್ ಏನಪ್ಪ ಅಂತಂದರೆ ಇಲ್ಲಿ ನಿಮಗೆ ನೀವೇ ಬಾಸ್, ನಿಮ್ಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ವರ್ಕ್ ಮಾಡ್ಕೊಬೋದು. ಸೊ ಆಬ್ವಿಯಸ್ಲಿ ಬೆಸ್ಟ್ ಬಂಡಲ್ ಯಾವುದಪ್ಪ ಅಂತಂದರೆ ಒಂದು ಫೈನಾನ್ಸ್ ಮಸ್ಟಿ, ಇಲ್ಲ ಬಿಸ್ನೆಸ್ ಮಸ್ಟಿ. ಸೊ ನಾನು ಚೂಸ್ ಮಾಡಿರೋದು ಕೂಡ ಫೈನಾನ್ಸ್ ಮಸ್ಟಿ ಅಫ್ಕೋರ್ಸ್. ಸೊ ಫೈನಾನ್ಸ್ ಮಸ್ಟಿಗೆ ನಾವು ಕೂಡ ಚೂಸ್ ಮಾಡಿಕೊಂಡು ಇವಾಗ ರೀಸೆಂಟಾಗಿ ಅರ್ನ್ ಮಾಡಿರೋದು ಇಷ್ಟು ಅಮೌಂಟ್ ನೀವು ನೋಡ್ತಿರೋದು. ಓಕೆ, ಸೊ ಇದೆಲ್ಲ ಡೀಟೇಲ್ಸ್ ನಿಮಗೆ ಬಿಸ್ ಗುರುಕುಲ್ ಕಂಪ್ನಿ ಕಡೆಯಿಂದ. ಆ್ಯಂಡ್ ಕೋರ್ಸಸ್ ಬಗ್ಗೆ ಆಗಿರ್ಬೋದು. ಇದೇ ರೀತಿ ಬಿಸ್ನೆಸ್ ಮಸ್ಟಿ ಮತ್ತು ಫೈನಾನ್ಸ್ ಮಸ್ತಿ ಜೊತೆಗೆ ಇನ್ನೊಂದು ಕೆಲವೊಂದು ಕೋರ್ಸ್ಗಳು ಇದ್ದಾವೆ. ನನಗೆ ಡೈರೆಕ್ಟಾಗಿ ಜಾಸ್ತಿ ದುಡ್ಡು ಇರೋದು ತೊಗೊಳಕ್ಕೆ ಇಷ್ಟ ಇಲ್ಲ, ಕಡಿಮೆಯಿಂದಲೇ ಸ್ಟಾರ್ಟ್ ಮಾಡ್ತೀರ ಅಂತಂದರೆ ಒಂದು ಟ್ರಾಫಿಕ್ ಮಾಸ್ಟ್ರಿ ಅಂತದೆ, ಇಲ್ಲ ಇನ್ಫ್ಲುಯೆನ್ಸ್ ಮಾಸ್ಟ್ರಿ ಅಂತದೆ. ಸೊ ಟ್ರಾಫಿಕ್ ಮಾಸ್ಟ್ರಿ ಪ್ರೈಸ್ ಬಂದು ನಿಮಗೆ ವೆಬ್ಸೈಟ್ ಮೂಲಕ ತೊಗೊಳ್ತಾರೆ ಅಂತಂದರೆ, ಇವಾಗ ಇನ್ನೊಂದು ಏನಪ್ಪ ಅಂತಂದರೆ
ನನ್ನ ರೆಫರಲ್ ಕೋಡ್ ಮುಖಾಂತರ ನೀವು ಪರ್ಚೇಸ್ ಮಾಡ್ತಿರೋ ಕೋರ್ಸಸ್ನ ಅಂತಂದರೆ ನಿಮಗೆ ಆಬ್ವಿಯಸ್ಲಿ 30% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಓಕೆ, ವೆಬ್ಸೈಟ್ ಪ್ರೈಸ್ ಜಾಸ್ತಿ ಇರುತ್ತೆ. ನನ್ನ ರೆಫರಲ್ ಕೋಡ್ ಯೂಸ್ ಮಾಡ್ಕೊಂಡು ನೀವು ಜಾಯ್ನ್ ಆಗ್ತೀನಿ ವರ್ಕ್ ಮಾಡ್ತೀರಾ ಅಂತಂದರೆ 30% ಡಿಸ್ಕೌಂಟ್ ಇರುತ್ತೆ. ಓಕೆ, ಸೊ ಟ್ರಾಫಿಕ್ ಮಾಸ್ಟರ್ ಪ್ರೈಸ್ ವೆಬ್ಸೈಟಲ್ಲಿ ನಿಮಗೆ ಇಷ್ಟು ಅಮೌಂಟ್ ಇರುತ್ತೆ. ಇಲ್ಲ ನನ್ನ ರೆಫರಲ್ ಕೋಡ್ ಮುಖಾಂತರ ನೀವು ಕೂಪನ್ ಕೋಡ್ ಮುಖಾಂತರ ನೀವು ಜಾಯ್ನ್ ಆಗ್ತೀನಿ ಅಂದರೆ ನಿಮಗೆ 5999ಗೆ ಟ್ರಾಫಿಕ್ ಮಾಸ್ಟರ್ ಪರ್ಚೇಸ್ ಮಾಡ್ಕೋಬೋದು. ಇನ್ಫ್ಲುಯೆನ್ಸ್ ಮಾಸ್ಟರ್ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ವೆಬ್ಸೈಟ್ ಪ್ರೈಸ್ ಇಷ್ಟು ಇರುತ್ತೆ ನಿಮಗೆ. ಓಕೆ, ಅದೇ ನನ್ನ ರೆಫರಲ್ ಕೋಡ್ ಮೂಲಕ ತೊಗೊಂಡ್ರಿ ಅಂತಂದರೆ 10,999 ಆಗುತ್ತೆ. ಫೈನಾನ್ಸ್ ಮಾಸ್ಟರ್ 20,000 ಇರುತ್ತೆ. ನನ್ನ ರೆಫರಲ್ ಕೋಡ್ ಯೂಸ್ ಮಾಡ್ಕೊಂಡು ತೊಗೊಂಡ್ರಿ ಅಂತಂದರೆ 5,000 ಡಿಸ್ಕೌಂಟ್ ಸಿಗುತ್ತೆ. ಮೀನ್ಸ್ 15,000ಗೆ ನಿಮಗೆ ಫೈನಾನ್ಸ್ ಮಾಸ್ಟರ್ ಸಿಕ್ಬಿಡುತ್ತೆ. ಆ್ಯಂಡ್ ಇನ್ನೊಂದು ಬಿಸ್ನೆಸ್ ಮಾಸ್ಟರ್ ಅಂತ. ಸೊ ಬಿಸ್ನೆಸ್ ಮಾಸ್ಟರ್ ವೆಬ್ಸೈಟ್ ಪ್ರೈಸ್ ಇಷ್ಟು ಇರುತ್ತೆ ನಿಮಗೆ. ನನ್ನ ರೆಫರಲ್ ಕೋಡ್ ಮೂಲಕ ತೊಗೊಳ್ತೀನಿ, ನಾನು ಕೂಡ ಜಾಯ್ನ್ ಆಗ್ತೀನಿ, ಅರ್ನಿಂಗ್ಸ್ನ ಮಾಡ್ತೀನಿ ಅನ್ನೋ ಇಂಟ್ರೆಸ್ಟ್ ನಿಮಗಿದೆ, ಇಷ್ಟು ಅಮೌಂಟ್ಗೆ ನಿಮಗೆ ಬಿಸ್ನೆಸ್ ಮಾಸ್ಟರ್ ಸಿಗುತ್ತೆ. ಸೊ ನಿಮಗೆ ಥಿಂಕ್ ಮಾಡ್ಬೋದು ಏನಪ್ಪ ಅಂತಂದರೆ ಅಮೌಂಟ್ ಜಾಸ್ತಿ ಆಯ್ತು ಅಂತ. ಆಬ್ವಿಯಸ್ಲಿನೂ ಸೊ ಇವಾಗ ಇದೇ ಕೋರ್ಸ್ಗಳನ್ನ ನೀವು ಬೇರೆ ಕಡೆ ಅಂದರೆ ಆಫ್ಲೈನಲ್ಲಾಗಿ ಬೇರೆ ಕಡೆ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಸಿಂಗಲ್ ಕೋರ್ಸ್ಗೆ ನಿಮಗೆ 20,000 to 40,000 ಮಿನಿಮಮ್ ಚಾರ್ಜ್ ಮಾಡೇ ಮಾಡ್ತಾರೆ. ಸೊ ಕಂಪ್ನಿ ನಿಮಗೆ ಅದಕ್ಕೆ ಹೆಲ್ಪ್ ಆಗಲಿ ಅಂತಲೇ ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ನಿಮಗೆ ಕಂಪ್ನಿ ಕೋರ್ಸಸ್ನ ಪ್ರೊವೈಡ್ ಮಾಡ್ತಾ ಇದೆ. ಸೊ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಸೊ ನೀವು ಕಂಪ್ನಿಗೂ ಸಪೋರ್ಟ್ ಮಾಡಿದಾಗ ಆಗುತ್ತೆ, ನೀವು ಕೂಡ ಕೋರ್ಸಸ್ನ ಕಲಿತು ಇನ್ಕಮ್ನ ಮಾಡ್ಕೋಬೋದು. ಓಕೆ, ಸೊ ಟೋಟಲಿ ನೀವು ಬಿಸ್ಕುರ್ಕುಲ್ ಕಡೆಯಲ್ಲಿ ಜಾಯ್ನ್ ಆಗ್ತೀರಾ ಅಂತಂದರೆ ಅಫಿಲಿಯೇಟ್ ಮಾರ್ಕೆಟಿಂಗ್, ಫ್ರೀಲ್ಯಾನ್ಸಿಂಗ್ ಆ್ಯಂಡ್ ಆಲ್ಸೋ ಸ್ಟಾಕ್ ಮಾರ್ಕೆಟ್. ಸೊ ಈ 3 ರೀತಿಯಲ್ಲಿ ನೀವು ಇನ್ಕಮ್ನ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಹೇಳ್ಬಿಡ್ತೀನಿ ಟಿಪ್ ಏನಪ್ಪ ಅಂತಂದರೆ, ನೀವು ಇಲ್ಲಿ ವರ್ಕ್ ಮಾಡೋದಕ್ಕೆ ರೆಡಿ ಇದ್ದರೆ ನಿಮಗೆ ಸ್ವಲ್ಪ ಬೇಸಿಕ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ನಾಲೆಡ್ಜ್ ಇರಬೇಕಾಗಿ ಬರುತ್ತೆ. ಸೊ ಬಿಕಾಸ್ ಟ್ರೈನಿಂಗ್ಸ್ ಎಲ್ಲ ನಿಮಗೆ ಹಿಂದಿ ಆ್ಯಂಡ್ ಇಂಗ್ಲೀಷಲ್ಲೇ ಇರೋದ್ರಿಂದ ಜಸ್ಟ್ ನಿಮಗೆ ಅರ್ಥ ಆಗಬೇಕು, ಅವ್ರು ಏನು ಹೇಳ್ತಾರೆ ಅನ್ನೋದು ಅರ್ಥ ಆದರೆ ಸಾಕು, ನಿಮಗೆ ಕನ್ನಡದಲ್ಲಿ ನೀವು ವರ್ಕ್ನ ಮಾಡ್ಕೋಬೋದು. ಓಕೆ, ಆ್ಯಂಡ್ ನನ್ನ ರೆಫರಲ್ ಕೋಡ್ ಯೂಸ್ ಮಾಡ್ಕೊಂಡು ನೀವು ಜಾಯ್ನ್ ಆಗ್ತೀರಾ ಅಂತ ಅನ್ನೋದಾದರೆ ನಿಮಗೆ ಏನೇನು ಬೆನಿಫಿಟ್ಸ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಫಸ್ಟ್ ಟೈಮಿಗೆ 30% ಡಿಸ್ಕೌಂಟ್ ಕೂಡ ಸಿಗುತ್ತೆ ನನ್ನ ರೆಫರಲ್ ಕೋಡಿಂದ ನೀವು ಜಾಯ್ನ್ ಆಗ್ತೀರಾ ಅಂತಂದರೆ. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ರೀಫಂಡ್ ಪಾಲಿಸಿ ಕೂಡ ಸಿಗುತ್ತೆ. ಇವಾಗ ಜಾಯ್ನ್ ಆಗಿರ್ತೀರಾ, ನಿಮಗೇನೋ ಗೊತ್ತಾಗಲಿಲ್ಲಪ್ಪ, ನನಗೆ ಯಾಕೋ ಕಂಫರ್ಟಬಲ್ ಆಗ್ತಾ ಇಲ್ಲ ಅಂತ ಇಲ್ಲಿ ವರ್ಕ್ ಮಾಡೋದಕ್ಕೆ ಅನಿಸಿದ್ರೆ ನೀವು ವಿತಿನ್ 24 ಅವರ್ಸಲ್ಲಿ ರೀಫಂಡ್ ಕೂಡ ಮಾಡ್ಕೋಬೋದು. ಓಕೆ, ಸೊ ಆ ಆಪರ್ಚುನಿಟಿ ಕೂಡ ನಿಮಗೆ ನನ್ನ ರೆಫರಲ್ ಕೋಡಲ್ಲಿ ಸಿಗುತ್ತೆ. ಸೊ ರೀಫಂಡ್ ಪಾಲಿಸಿ ಕೂಡ ನನ್ನ ರೆಫರಲ್ ಕೋಡಿಂದ ಸಿಗುತ್ತೆ, ನೀವು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಅದ್ರ ಜೊತೆಗೆ ಅವ್ರು ಹೇಳೋವಂಥ ಟ್ರೈನಿಂಗ್ಸ್ಗಳು ಕೆಲವೊಂದು ಅರ್ಥ ಆಗಲಿಲ್ಲಪ್ಪ ಅಂತಂದರೆ ನನ್ನ ಕಡೆಯಿಂದ ಕನ್ನಡ ಮೆಂಟರ್ಶಿಪ್ ಕೂಡ ನಿಮಗೆ ಸಿಗುತ್ತೆ. ಸೊ ನನ್ನ ಮೆಂಟರ್ಶಿಪ್ಪಲ್ಲಿ ನೀವು ಜಾಯ್ನ್ ಆದರೆ ಅಂತಂದರೆ ಕನ್ನಡದಲ್ಲಿ ಗೈಡೆನ್ಸ್ ನಾನು ಕೂಡ ನಿಮಗೆ ಕೊಡ್ತೀನಿ. ಸೊ ಇಷ್ಟು ರೀತಿಯಲ್ಲಿ ನಿಮಗೆ ನನ್ನ ಕಡೆಯಿಂದ ಮೆಂಟರ್ಶಿಪ್ ಸಿಗುತ್ತೆ. ಓಕೆ, ಇಷ್ಟು ನನಗೆ ಬೆನಿಫಿಟ್ಸ್ಗಳು ನಿಮಗೆ ಸಿಗುತ್ತೆ. ಸೊ ಇವಾಗ ಯೋಚನೆ ಮಾಡ್ತಾ ಇರ್ಬೋದು ನಾನು ಕೂಡ ಜಾಯ್ನ್ ಆಗಬೇಕು, ಬಟ್ ಯೋಚನೆ ಮಾಡ್ತೀನಿ ಅಂತ. ಸೊ ಟೈಮ್ ವೇಸ್ಟ್ ಮಾಡೋ ಬದಲು ಯೂಸ್ ಮಾಡ್ಕೊಳ್ಳಿ ನಮ್ಮ ಫ್ರೀ ಟೈಮ್. ಆಬ್ವಿಯಸ್ಲಿ ನಾನು ಕೂಡ ಹೌಸ್ ವೈಫ್. ಓಕೆ, ಸೊ ಹೌಸ್ ವೈಫ್ ಆಗಿ ನನ್ನ ಮನೇನ ನೋಡಿಕೊಂಡು ಆ್ಯಂಡ್ ನನ್ನ ಮಗುನ ನೋಡಿಕೊಂಡು ನಾನಿಲ್ಲಿ ನನ್ನ ಫ್ರೀ ಟೈಮಲ್ಲಿ ಜಸ್ಟ್ ನನ್ನ ಫ್ರೀ ಟೈಮಲ್ಲೇ ನಾನು ಇಲ್ಲಿ ವರ್ಕ್ನ ಮಾಡ್ತಾ ಇರೋದು. ಸೊ ನೀವೇನಾದರೂ ಹೌಸ್ ವೈಫ್ ಆಗಿರಿ ಅಥವಾ ಸ್ಟೂಡೆಂಟ್ ಆಗಿರಿ ಅಥವಾ ಜಾಬ್ ಹೋಲ್ಡರೇ ಆಗಿರಿ, ಏನಾದರೂ ಸೈಡ್ ಇನ್ಕಮ್ ಸೋರ್ಸ್ಗೆ ಅಥವಾ ಪಾರ್ಟ್ ಟೈಮ್ ವರ್ಕ್ನ ಹುಡ್ತಿದ್ದಾರೆ ಅಂತಂದರೆ ಈ ಒಂದು ಪ್ಲ್ಯಾಟ್ಫಾರ್ಮ್ ನಿಮಗೆ ದಿ ಬೆಸ್ಟ್ ಅಂತ ಹೇಳ್ತೀನಿ ನಾನು. ಓಕೆ, ಆ್ಯಂಡ್ ಅದ್ರ ಜೊತೆಗೆ ನಿಮಗೆ 70% ಕಮಿಷನ್ ಸಿಗೋದ್ರಿಂದ ನಿಮಗೆ ಈಸಿ ಆಗುತ್ತೆ ಇನ್ಕಮ್ನ ಮಾಡೋದಕ್ಕೆ. ಆ್ಯಂಡ್ ಕಂಪ್ನಿ ಕಡೆಯಿಂದ ನಿಮಗೆ ಕಂಪ್ಲೀಟ್ ಗೈಡೆನ್ಸ್ ಸಿಗುತ್ತೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದಕ್ಕೆ ಪಿನ್ ಟು ಪಿನ್ ಟ್ರೈನಿಂಗ್ಸ್ ಕೂಡ ನಿಮಗೆ ಕಂಪ್ನಿಯವರು ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ವೀಕ್ಲಿ ಟ್ರೈನಿಂಗ್ಸ್ ಕೂಡ ನಿಮಗೆ ಅದರಲ್ಲಿ ಇರುತ್ತೆ. ವೀಕ್ಲಿ ಟ್ರೈನಿಂಗ್ನ ಕೂಡ ನೀವು ತೊಗೊಂಡು ಅರ್ನಿಂಗ್ಸ್ನ ಮಾಡ್ಬೋದು. ಓಕೆ, ಲೈವ್ ಟ್ರೈನಿಂಗ್ಸ್ನ ನಿಮಗೆ ಅಟೆಂಡ್ ಮಾಡೋಕ್ಕಾಗಲ್ಲ ಕೆಲವೊಂದು ಸತಿ ಅಂದಾಗ ರೆಕಾರ್ಡೆಡ್ ಫಾರ್ಮಲ್ಲೂ ಕೂಡ ನಿಮಗೆ ಟ್ರೈನಿಂಗ್ಸ್ಗಳು ಪ್ರೊವೈಡ್ ಮಾಡ್ತಾರೆ. ಸೊ ನಿಮಗೆ ಯಾವಾಗ ಟೈಮ್ ಫ್ರೀ ಇದ್ದಾಗ ಆ ಟ್ರೈನಿಂಗ್ಸ್ನ ನೋಡಿಕೊಂಡು ನೀವು ಇಂಪ್ಲಿಮೆಂಟ್ ಮಾಡಿಕೊಂಡು ವರ್ಕ್ನ ಮಾಡ್ಕೋಬೋದು. ಸೊ ಸುಮಾರು ಜನ ಸ್ಟೂಡೆಂಟ್ಸ್ ಆಗಿರ್ಬೋದು, ಹೌಸ್ ವೈಫ್ ಆಗಿರ್ಬೋದು, ಜಾಬ್ ಹೋಲ್ಡರ್ಸ್ ಆಗಿರ್ಬೋದು, ಸುಮಾರು ಜನ ಈ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾನೆ ಇದ್ದಾರೆ. ಆ್ಯಂಡ್ ಇನ್ನೂ ಕೂಡ ಎಷ್ಟೊಂದು ಜನ ಜಾಬ್ ಮಾಡ್ತಿರೋರು ಕ್ವಿಟ್ ಮಾಡಿ ಈ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆ್ಯಸ್ ಅಫಿಲಿಯೇಟ್ ಮಾರ್ಕೆಟರ್ ಆಗಿ. ಬಿಕಾಸ್ ಅವ್ರಿಗೆ ಟೈಮ್ ಫ್ರೀಡಮ್ ಸಿಗುತ್ತೆ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಅವ್ರಿಗೆ ಟೈಮ್ ಸಿಗುತ್ತೆ. ಓಕೆ, ಏನಪ್ಪ ಅಂತಂದರೆ ಫ್ರೀಡಮ್ ಅನ್ನೋದು ಸಿಗುತ್ತೆ ಅವ್ರಿಗೆ. ಸೊ 9 to 5 ಜಾಬಲ್ಲಿ 9 to 5 ಹೋಗಿ ಜಾಬ್ ಮಾಡಿಕೊಂಡು ಮನೆಗೆ ಬಂದು ಎಲ್ಲವನ್ನು ಮೇಂಟೈನ್ ಮಾಡಿ ಒಂದೇ ಪೇಮೆಂಟಲ್ಲಿ ನಾವು ಮನೇನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಹೌಸ್ ವೈಫ್ ಆಗಿರ್ಬೋದು, ಅವ್ರಿಗೆ ಅರ್ಥ ಆಗುತ್ತೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೌಸ್ ವೈಫ್ಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಒನ್ ಟೈಮ್ ಅಂದರೆ ಒಂದೇ ಆದಾಯದಲ್ಲಿ ನಾವು ಮನೆ ನಡೆಸೋದು ಎಷ್ಟು ಕಷ್ಟಪ್ಪ ಅಂತ ಕೆಲವ್ರಿಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಹುಡುಕ್ತಾನೆ ಇರ್ತಾರೆ, ಏನಾದರೂ ಪಾರ್ಟ್ ಟೈಮ್ ವರ್ಕ್ ಇದ್ದರೆ ಮಾಡ್ಬೋದಲ್ಲ ಅಂತ. ಆದರೂ ಅದರಲ್ಲಿ ಜೆನ್ಯೂನ್ ಆಗಿರಬೇಕು. ಸೊ ಯಾವುದೇ ರೀತಿ ಸ್ಕ್ಯಾಮ್ ಆಗಬಾರ್ದು, ಯಾವುದೇ ರೀತಿ ಮೋಸನೂ ಆಗಬಾರ್ದು, ಸೇಫಾಗಿ ನಾವು ಅರ್ನ್ ಮಾಡಬೇಕು ಅನ್ನೋದು ಯೋಚನೆ ಮಾಡ್ತಿದ್ರಿ ಅಂತಂದರೆ ದೀಸ್ ಪ್ಲ್ಯಾಟ್ಫಾರ್ಮ್ ಈಸ್ ದ ಬೆಸ್ಟ್. ನಾನು ಕೂಡ ಸುಮಾರು ಮಂತ್ ಕಡೆಯಿಂದ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಆಬ್ವಿಯಸ್ಲಿ ಐನೋ ಈ ಪ್ಲ್ಯಾಟ್ಫಾರ್ಮ್ ಎಷ್ಟು ನಮಗೆ ಸಪೋರ್ಟ್ನ ಕೊಡುತ್ತೆ ಆ್ಯಂಡ್ ಸೆಕ್ಯೂರ್ಡಾಗಿ ವರ್ಕ್ ಮಾಡೋದಕ್ಕೆ ಹೇಳುತ್ತೆ ಅಂತ.
ಸೊ ನಾನು ಪ್ರಿವಿಯಸ್ಲಿ ಹೇಳಿದೆ ನಿಮಗೆ 5% ಟ್ಯಾಕ್ಸ್ನ ಕಟ್ತಾ ಇದ್ದೀವಿ ಅಂತ. ಸೊ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅಂತಂದರೆ ಆಬ್ವಿಯಸ್ಲಿ ನಾವು ಸೇಫು ಆ್ಯಂಡ್ ಸೆಕ್ಯೂರ್ಡ್ ಆಗಿಯೇ ಇದ್ದೀವಿ. ಸೊ ಆರಾಮಾಗಿ ನಾವು ಲೀಗಲ್ ಆಗಿ ಇಲ್ಲಿ ಅರ್ನಿಂಗ್ಸ್ನ ಮಾಡ್ತಾ ಇದ್ದೀವಿ. ಸೊ ಸುಮಾರು ಕಡೆ ಹೇಳ್ತಾ ಇರ್ತಾರೆ ಈ ಕಂಪ್ನಿ ಫೇಕ್, ಈ ಕಂಪ್ನಿ ಸ್ಕ್ಯಾಮ್ ಅಂತ. ಸೊ ಯಾಕೆ ಅವ್ರು ಹಾಗೆ ಹೇಳ್ತಾರೆ ಅಂತಂದರೆ ಆಬ್ವಿಯಸ್ಲಿ ಅವ್ರು ಜಾಯ್ನ್ ಏನೋ ಆಗಿರ್ತಾರೆ. ಸೊ ವರ್ಕ್ ಬಗ್ಗೆ ತಿಳ್ಕೊಳ್ಳಾರ್ದೆ ಜಾಯ್ನ್ ಆಗ್ತಾರೆ. ಕಂಪ್ಲೀಟ್ ಡೀಟೇಲ್ಸನ್ನು ತೊಗೊಂಡಿರೋದಿಲ್ಲ, ಹೇಗೆ ವರ್ಕ್ ಮಾಡೋದು ಅನ್ನೋದು ಕಲ್ತಿರೋದಿಲ್ಲ. ಸೊ ನೀವು ಇಲ್ಲಿ ಕಲ್ತ್ರೇ ಇನ್ಕಮ್ ಮಾಡೋಕ್ಕೆ ಆಗೋದು. ಅದನ್ನ ಟಿಪ್ಸ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಇದೊಂದು ಟಿಪ್ಪೇ ನಿಮಗೆ. ಏನಪ್ಪ ಅಂತಂದರೆ ನೀವು ಫಸ್ಟ್ ಕಲೀಲೇಬೇಕು, ಎಲ್ಲವನ್ನು ಕಲ್ತ್ರೇ ನೀವು ಇನ್ಕಮ್ ಮಾಡೋಕ್ಕಾಗೋದು. ಹಾಗೆ ನಾನು ಸುಮ್ಮನೆ ಜಾಯ್ನ್ ಆಗ್ತೀನಿ ಅರ್ನಿಂಗ್ಸ್ ಮಾಡ್ತೀರಾ ಅಂತಂದರೆ ಅದು ಪಾಸಿಬಲ್ ಇಲ್ಲ. ಓಕೆ, ಕಲಿಬೇಕು, ಕಲ್ತ ನಂತರನೇ ನೀವು ಅರ್ನಿಂಗ್ಸ್ನ ಮಾಡೋಕ್ಕಾಗೋದು. ಓಕೆ, ಆ್ಯಂಡ್ ಇನ್ನೊಂದು, ಇದು ಕ್ವಿಕ್ ರಿಚ್ ಸ್ಕೀಮ್ ಅಲ್ಲ. ಅಂದರೆ ಇವತ್ತು ಜಾಯ್ನ್ ಆಗ್ತೀನಪ್ಪ, ನಾನು ನಾಳೆಗೆ ನಾನು ₹1,00,000 ಅರ್ನ್ ಮಾಡ್ತೀನಿ ಅಂತಂದರೆ ಆಗೋದಿಲ್ಲ. ಕಷ್ಟಪಡಬೇಕು, ಎಫರ್ಟ್ಸ್ ಹಾಕಬೇಕು, ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಬೇಕು. ಆಬ್ವಿಯಸ್ಲಿ ನೀವು ಆಮೇಲೆ ಅರ್ನಿಂಗ್ಸ್ನ ಮಾಡೋಕ್ಕಾಗೋದು, ₹1,00,000 ಅರ್ನ್ ಮಾಡೋಕ್ಕಾಗೋದು. ಓಕೆ, ಸೊ ಏನು ಮಾಡಬೇಕು, ಫಸ್ಟು ನೀವು ಕಲಿಬೇಕು ಆ್ಯಂಡ್ ನಂತರ ಅರ್ನ್ ಮಾಡಬೇಕು. ಸೊ ಇಂಟ್ರೆಸ್ಟ್ ಇದೆ ನಿಮಗೆ, ನಾನು ಕೂಡ ಯೋಚನೆ ಮಾಡ್ತಾಯಿದ್ದೆ ಜಾಯ್ನ್ ಆಗಬೇಕು ಅಂತಂದ್ರೆ, ಬಟ್ ನನಗೆ ಕೆಲವೊಂದು ಡೌಟ್ಸ್ ಇತ್ತು. ಇವಾಗ ನನಗೆ ಕ್ಲಿಯರ್ ಆಗಿದೆ, ನಾನು ಸ್ಟಾರ್ಟ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬಂದಿದ್ದರೆ ಆಬ್ವಿಯಸ್ಲಿ ನನ್ನ ನಂಬರ್ನ ಇಲ್ಲಿ ಶೇರ್ ಮಾಡಿರ್ತೀನಿ. ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತಂದರೆ ವಾಟ್ಸಪ್ಪಲ್ಲಿ ನಾನು ನಿಮಗೆ ಡೀಟೇಲ್ಸ್ನ ಕೊಡ್ತೀನಿ. ಸೊ ದಿ ಬೆಸ್ಟ್ ಕೋರ್ಸ್ ಫೈನಾನ್ಸ್ ಮಸ್ತಿ ಅಥವಾ ಬಿಸ್ನೆಸ್ ಮಸ್ತಿ, ಈ 2 ಕೋರ್ಸ್ಗಳಲ್ಲಿ ನೀವು ಯಾವುದಾದ್ರೂ ಚೂಸ್ ಮಾಡ್ಕೋಬೋದು. ಓಕೆ, ಜಾಸ್ತಿ ಅರ್ನಿಂಗ್ಸ್ನ ಮಾಡಬೇಕು, ನಾವು ಕೂಡ ಚೆನ್ನಾಗಿ ಕಲಿಬೇಕು, ಕಲಿತು ಕೂಡ ಅರ್ನ್ ಮಾಡಬೇಕು ಅನ್ನೋರಿದ್ದರೆ ಆಬ್ವಿಯಸ್ಲಿ ಈ ಒಂದು 2 ಕೋರ್ಸ್ಗಳಲ್ಲಿ ನೀವು ಯಾವುದಾದ್ರೂ ಚೂಸ್ ಮಾಡಿಕೊಂಡು ನೀವು ಜಾಯ್ನ್ ಆಗ್ಬೋದು. ಸೊ ಇಂಟ್ರೆಸ್ಟ್ ಇದೆ ಅಂತಂದರೆ ಜಾಯ್ನ್ ಆಗ್ತೀನಿ ನಾನು ಕೂಡ ಅಂತ ಯೋಚನೆ ಮಾಡ್ತಿದ್ರೆ ನೀವು ನನ್ನ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ, ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಸೊ ಯಾವ ರೀತಿ ನೀವು ಇಲ್ಲಿ ಜಾಯ್ನ್ ಆಗ್ಬೋದು ಅಂತ. ಓಕೆ, ಒಂದು ಡೆಮೋನ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಹೇಗೆ ನಾವಿಲ್ಲಿ ಎನ್ರೋಲ್ ಆಗ್ಬೋದು ಅಂತ. ನನ್ನ ರೆಫರಲ್ ಕೋಡ್ ಯೂಸ್ ಮಾಡಿಕೊಂಡು, ಇದು ನನ್ನ ರೆಫರಲ್ ಕೋಡ್. ಸೊ ಈ ರೆಫರಲ್ ಕೋಡಿಂದ ನಾನು ಹೇಗೆ ಜಾಯ್ನ್ ಆಗಬೇಕು ಅಂತ ಇಲ್ಲಿ ತೋರಿಸ್ತೀನಿ, ನೀವು ನೋಡ್ಕೊಳ್ಳಿ. ಓಕೆ, ಫಸ್ಟಿಗೆ ನಿಮ್ಮದು ನೇಮ್ ಕೇಳುತ್ತೆ, ನೇಮ್ ಆಗಿರ್ಬೋದು, ನಿಮ್ಮ ಪಾಸ್ವರ್ಡು ಆ್ಯಂಡ್ ಇಮೇಲ್ ಅಡ್ರೆಸ್ ಕರೆಕ್ಟಾಗಿರಬೇಕು. ಪಾಸ್ವರ್ಡ್ನ ನೀವು ಫಸ್ಟ್ ಲೆಟರ್ ಕ್ಯಾಪಿಟಲೇ ಇರಬೇಕು, ಫಸ್ಟ್ ಲೆಟರ್ ಕ್ಯಾಪಿಟಲು, ಉಳಿದಿದ್ದೆಲ್ಲ ಸ್ಮಾಲ್ ಲೆಟರ್ ಇರಬೇಕು. ಆ್ಯಂಡ್ ಫಾರ್ ಎಕ್ಸಾಂಪಲ್ ನನ್ನ ನೇಮಾಗಿ ತೊಗೊಳ್ಳಿ, ಸುಮಿತ್ರಾ, ಫಸ್ಟ್ ಲೆಟರ್ ಕ್ಯಾಪಿಟಲ್ SUMITRA @123 ಆಗಿರ್ಬೋದು, 298 ಆಗಿರ್ಬೋದು. ಸೊ ನಿಮ್ಗೆ ಏನು ನಂಬರ್ ಬೇಕೋ ಆ ನಂಬರ್ಗಳನ್ನು ನೀವು ಹಾಕ್ಕೋಬೋದು. ಓಕೆ, ಈ ರೀತಿ ಪಾಸ್ವರ್ಡ್ ಹಾಕ್ಕೊಂಡು ನಿಮ್ಮ ಸ್ಟೇಟ್ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕೆಳಗಡೆಯಲ್ಲಿ ಆರೆಂಜ್ ಬಾಕ್ಸಲ್ಲಿ ನೆಕ್ಸ್ಟ್ ಪ್ರೊಸೀಜರ್ ಅಂತ ಇರುತ್ತೆ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ಬಂಡಲ್ಸ್ ಡೀಟೇಲ್ಸ್ ಇರುತ್ತೆ. ನೀವು ಯಾವ ಚೂಸ್ ಮಾಡಿದ್ರೆ ಆ ಬಂಡಲ್ದ ಡೀಟೇಲ್ಸ್ ಎಲ್ಲ ಅಲ್ಲಿರುತ್ತೆ. ಅದು ಕೆಳಗಡೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಇರುತ್ತೆ. ಸೊ ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮೇಲೆ ಕ್ಲಿಕ್ ಮಾಡಿದೆ ಅಂತಂದರೆ ಕೆಳಗಡೆ ನೆಕ್ಸ್ಟ್ ಪ್ರೊಸೀಜರ್ ಇರುತ್ತೆ. ಆ ಆರೆಂಜ್ ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಬರೋದೇ ಪೇಮೆಂಟ್ ಆಪ್ಷನ್. ಆ ಪೇಮೆಂಟ್ ಆಪ್ಷನಲ್ಲಿ ನಿಮ್ಗೆ ಯಾವ ಪೇಮೆಂಟ್ ಇರುತ್ತೋ ಅಂದರೆ ಗೂಗಲ್ ಪೇ, ಫೋನ್ಪೇ, ಎನಿ ಆನ್ಲೈನ್ ಪೇಮೆಂಟ್ಸ್ ನೀವು ಏನು ಯೂಸ್ ಮಾಡ್ತಿದ್ರೆ ಆ ಆನ್ಲೈನ್ ಪೇಮೆಂಟ್ನ ಯೂಸ್ ಮಾಡ್ಕೊಂಡು ನೀವು ಪೇ ಮಾಡಿದರೆ ನಿಮಗೆ ನೀವು ಜಾಯ್ನ್ ಆದಾಗೆ ನಿಮಗೆ ರಿಜಿಸ್ಟ್ರೇಷನ್ ಲಿಂಕ್ ಸಿಕ್ಕ ಹಾಗೆ. ಓಕೆ, ಆಬ್ವಿಯಸ್ಲಿ ನೀವು ರಿಜಿಸ್ಟರ್ ಆದ ತಕ್ಷಣ ನಿಮಗೆ ಒಂದು ಇಮೇಲ್ ಐಡಿಗೆ ಒಂದು ಮೆಸೇಜ್ ಬರುತ್ತೆ. ಆ್ಯಂಡ್ ವಾಟ್ಸಪ್ಪಲ್ಲೂ ಕೂಡ ಕಂಪ್ನಿಗೆ ಅಫಿಷಿಯಲ್ ಗ್ರೂಪಿಂದ ನಿಮಗೆ ಮೆಸೇಜ್ ಕೂಡ ಬರುತ್ತೆ. ಓಕೆ, ಸೊ ಇಷ್ಟೆಲ್ಲ ನೀವು ಎನ್ರೋಲ್ ಆದ ತಕ್ಷಣ ನಿಮಗೆ ಕಂಪ್ನಿ ಕಡೆಯಿಂದ ಸಿಗುವಂಥದ್ದು ಮೆಸೇಜ್ಗಳು ಸಿಗುತ್ತೆ, ಡೈರೆಕ್ಟಾಗಿ ಬಂದುಬಿಡುತ್ತೆ ನೀವು ಜಾಯ್ನ್ ಆಗಿರಿ ಅಂತ. ನೆಕ್ಸ್ಟ್ ನೀವು ನಿಮ್ಮ ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ಕೋಬೋದು. ಸೊ ಅದಾದಮೇಲೆ ಎನ್ರೋಲ್ ಆದಮೇಲೆ ನೀವು ಏನು ಮಾಡಬೇಕು, ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅನ್ನೋ ಡೀಟೇಲ್ಸ್ನ ನಾನು ಎನ್ರೋಲ್ ಆದಮೇಲೆ ನಾನು ನಿಮಗೆ ಡೀಟೇಲ್ಸ್ನ ಕೊಡ್ತೀನಿ. ಓಕೆ, ಸೊ ಇವಾಗ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ಕಂಪ್ನಿ ಆಬ್ವಿಯಸ್ಲಿ ಲೀಗಲ್ ಆಗಿದೆ, ಸೇಫ್ ಆಗಿದೆ. ಸೊ ಅದರ ಪ್ರೂಫ್ನ ನಾನು ನಿಮಗೆ ತೋರಿಸ್ತೆ. ಆ್ಯಂಡ್ ಇದರಲ್ಲಿ ನೀವು 3 ರೀತಿಯಲ್ಲಿ ಅಥವಾ 2 ರೀತಿಯಲ್ಲಿ ಇನ್ಕಮ್ನ ಮಾಡ್ಕೋಬೋದು. ಅಫಿಲಿಯೇಟ್ ಮಾರ್ಕೆಟರಾಗಿ ವರ್ಕ್ ಮಾಡ್ಬೋದು, ಫ್ರೀಲಾನ್ಸರಾಗಿ ವರ್ಕ್ ಮಾಡ್ಕೋಬೋದು. ಈಗ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಸ್ಟಾಕ್ ಮಾರ್ಕೆಟಿಂಗ್ ಕಲ್ತ್ಕೊಂಡು ಫೈನಾನ್ಸ್ ಮಸ್ಟಲ್ಲೇ ಸಿಗುತ್ತೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಹೇಗೆ ಮಾಡೋದು ನಾವು ಅಂತ. ಸೊ ಅಲ್ಲಿ ಕಲ್ತ್ಕೊಂಡು ನೀವು ಅದರಲ್ಲಿ ನೀವು ಇನ್ಕಮ್ನ ಮಾಡ್ಬೋದು. ಸೊ ಸುಮಾರು ರೀತಿ ಇದೆ, ಒಂದೇ ಇಲ್ಲ ನಿಮಗೆ ಇನ್ಕಮ್ ಮಾಡೋದಕ್ಕೆ. ಮಾರ್ಕೆಟಿಂಗ್, ಅಫಿಲಿಯೇಟ್ ಮಾರ್ಕೆಟಿಂಗ್, ಫ್ರೀಲಾನ್ಸಿಂಗಲ್ಲಿ 31 ಕೋರ್ಸ್ಗಳಿವೆ. ಸೊ 31 ಕೋರ್ಸ್ಗಳಲ್ಲಿ ನೀವು ಯಾವುದಾದ್ರೂ ಕೋರ್ಸ್ಗಳನ್ನ ಕಲ್ತ್ಕೋಬೋದು. ಇಲ್ಲ ನಾನು 31 ಕಲ್ತೀನಿ ಅಂತಂದರೆ 31 ಕೋರ್ಸ್ಗಳನ್ನು ನೀವು ಕಲ್ತ್ಕೊಂಡು ಇನ್ಕಮ್ ಮಾಡ್ಬೋದು ಆ್ಯಸ್ ಅ ಫ್ರೀಲಾನ್ಸರ್ ಆಗಿ. ಓಕೆ, ಸೊ ಇಷ್ಟು ರೀತಿಯಲ್ಲಿ ನಿಮಗೆ ಬೆನಿಫಿಟ್ಸ್ಗಳು ಸಿಗುತ್ತಾ ಹೋಗುತ್ತೆ ಕಂಪನಿ ಕಡೆಯಿಂದ. ಓಕೆ, ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಿ ಅರ್ನಿಂಗ್ಸ್ ಮಾಡೋದಕ್ಕೆ ಪ್ರೂಫ್ ಏನಪ್ಪ ಅಂದರೆ ಆಬ್ವಿಯಸ್ಲಿ ನಾನು ಅಂದರೆ ತೊಗೋತೀನಿ ಪ್ರೂಫ್ನ. ಸೊ ನಾನು ವಿತಿನ್ 2 ಮಂತ್ಸಲ್ಲಿ ನಾನು ಅರ್ನ್ ಮಾಡಿರೋದು 30,000 ಪ್ಲಸ್. ಓಕೆ, ಸೊ ನಾನು ಕೂಡ ಹೌಸ್ ವೈಫ್ ಆಗಿನೇ, ನಾರ್ಮಲ್ ಹೌಸ್ ವೈಫ್ ಆಗಿನೇ ಮನೇಲಿ ಕೂತ್ಕೊಂಡು ಮನೆ ಕೆಲಸ ಆಗಿರ್ಬೋದು, ಮಗು ಆಗಿರ್ಬೋದು ಎಲ್ಲ ಮೇಂಟೈನ್ ಮಾಡಿಕೊಂಡೆ ನಾನು ಇಷ್ಟು ಅರ್ನಿಂಗ್ಸ್ನ ಮಾಡ್ಬೋದು. ಸೊ ನಾನು ಮಾಡ್ತಾಯಿದ್ದೀನಿ ಅಂತಂದರೆ ಆ್ಯಸ್ ಅ ನಾರ್ಮಲ್ ಹೌಸ್ ವೈಫ್ ಆಗಿ ನಾನು ಮಾಡ್ತಿದ್ದೀನಿ ಅಂತಂದರೆ ಖಂಡಿತವಾಗ್ಲೂ ನೀವು ಕೂಡ ಮಾಡ್ಬೋದು. ಓಕೆ, ಸೊ ಇಲ್ಲಿ ಜಾಯಿನ್ ಆಗೋರಿಗೆ ಬೆನಿಫಿಟ್ಸ್ ಏನಪ್ಪ, ನನ್ನ ರೆಫರಲ್ ಕೋಡಿಂದ ಬೆನಿಫಿಟ್ಸ್ ಏನು ಸಿಗುತ್ತೆ ಅಂತಂದರೆ ನಾನು ಹೇಳಿದೆ. ಓಕೆ, ನನ್ನ ಮೆಂಟರ್ಶಿಪ್ ಕೂಡ ನಿಮಗೆ ಸಿಗುತ್ತೆ.
ಆ್ಯಂಡ್ ಅದ್ರ ಜೊತೆಗೆ ರೀಫಂಡ್ ಪಾಲಿಸಿ ಕೂಡ ಸಿಗುತ್ತೆ ನಿಮಗೆ. ವಿತಿನ್ 24 ಅವರ್ಸ್ ನೀವು ನಿಮ್ಮ ಅಮೌಂಟ್ನ ರೀಫಂಡ್ ಕೂಡ ಮಾಡ್ಕೋಬೋದು ನನ್ನ ರೆಫರಲ್ ಕೋಡ್ ಮೂಲಕ ಜಾಯ್ನ್ ಆಗ್ತಾರೆ ಅಂತಂದರೆ. ಆ್ಯಂಡ್ 30% ಡಿಸ್ಕೌಂಟ್ ಕೂಡ ನಿಮಗೆ ನನ್ನ ರೆಫರಲ್ ಕೋಡ್ ಮುಖಾಂತರ ಅಥವಾ ನನ್ನ ಕೂಪನ್ ಕೋಡ್ ಮುಖಾಂತರ ನಿಮಗೆ ಸಿಗುತ್ತೆ. ಸೊ ಇಷ್ಟೆಲ್ಲ ಡೀಟೇಲ್ಸ್ ನಾನು ನಿಮಗೆ ಕಂಪ್ನಿ ಬಗ್ಗೆ ಆಗಿರ್ಬೋದು, ಲೀಗಲಿಟೀಸ್ ಬಗ್ಗೆ ಆಗಿರ್ಬೋದು, ಕೋರ್ಸ್ ಬಗ್ಗೆ ಆಗಿರ್ಬೋದು ಕೊಟ್ಟಿದ್ದೀನಿ. ಸೊ ನೀವು ಯಾವ ಕೋರ್ಸ್ ಬೇಕಾದರೂ ಜಾಯ್ನ್ ಆಗ್ಬೋದು, ಅದು ನಿಮ್ಮ ಇಚ್ಛೆ. ಸೊ ನಾನು ಯಾವುದು ಬೆಸ್ಟಪ್ಪ ಅಂತ ನಿಮಗೆ ಹೇಳಿದೆ ಅಷ್ಟೇ. ಓಕೆ, ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಟ್ರಾಫಿಕ್ ಮಾಸ್ಟ್ರಿ, ಇನ್ಫ್ಲುಯೆನ್ಸ್ ಮಾಸ್ಟ್ರಿ, ಫೈನಾನ್ಸ್ ಮಾಸ್ಟ್ರಿ, ಸೊ ಆ್ಯಂಡ್ ಇನ್ನೊಂದು ಬಿಸ್ನೆಸ್ ಮಾಸ್ಟ್ರಿ. ಸೊ ಈ 5 ಬಂಡಲ್ಗಳಲ್ಲಿ ನೀವು ಯಾವ ಬಂಡಲ್ ಬೇಕಾದರೂ ಚೂಸ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು. ಓಕೆ, ಸೊ ಇನ್ನೊಂದು ಏನಪ್ಪ ಅಂತಂದರೆ ನೀವು ಯಾವ ಬಂಡಲ್ ಚೂಸ್ ಮಾಡ್ತೀರಲ್ವ ಅದ್ರ ಮೇಲೆ ನಿಮಗೆ ಕಮಿಷನ್ ಕೂಡ ಡಿಪೆಂಡ್ ಆಗುತ್ತೆ. ಸೊ 70% ಕಮಿಷನ್ ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ಬ್ರ್ಯಾಂಡಿಂಗ್ ಮಾಸ್ಟ್ರಿ ತೊಗೋತೀರಾ ಅಂತಂದರೆ ನಿಮಗೆ 2000 ಕಮಿಷನ್. ಓಕೆ, ಟ್ರಾಫಿಕ್ ಮಾಸ್ಟ್ರಿ ತೊಗೋತೀರಾ ಅಂತಂದರೆ 4000 ಕಮಿಷನ್. ಇನ್ಫ್ಲುಯೆನ್ಸ್ ತೊಗೋತೀರಾ ಅಂತಂದರೆ 7000 ಕಮಿಷನ್. ಬಿಸ್ನೆಸ್ ಮಾಸ್ಟ್ರಿ ತೊಗೋತೀರಾ ಅಂತಂದರೆ ನಿಮಗೆ 15,000 ಕಮಿಷನ್. ಫೈನಾನ್ಸ್ ಮಾಸ್ಟ್ರಿಗೆ 10,000 ಕಮಿಷನ್. ಸೊ ಈ ರೀತಿ ನಿಮಗೆ ಡಿಫ್ರೆನ್ಸ್ ಇರುತ್ತೆ. ನಿಮಗೆ ಯಾವ ಬಂಡಲ್ ತೊಗೋತಾರೆ ಅದ್ರ ಮೇಲೆ ನಿಮಗೆ ಕಮಿಷನ್ ಕೂಡ ಡಿಪೆಂಡ್ ಆಗುತ್ತೆ. ಹಾಗಾಗಿ ನಾವು ದಿ ಬೆಸ್ಟ್ ಕೋರ್ಸ್ ಅಂತ ಬಿಸ್ನೆಸ್ ಮಾಸ್ಟ್ರಿ ಇಲ್ಲ ಫೈನಾನ್ಸ್ ಮಾಸ್ಟ್ರಿನೇ ಚೂಸ್ ಮಾಡಿ ಅಂತ ಹೇಳೋದು. ಓಕೆ, ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ನ ಮಾಡಿ ನೀವು ಲೈಫ್ ಟೈಮ್ವರೆಗೂ ಆ್ಯಕ್ಸಸ್ನ ತೊಗೋಬೋದು. ಕಂಪ್ನಿ ಕಡೆಯಿಂದ ಸಪೋರ್ಟ್ಸ್ ಕೂಡ ತೊಗೋಬೋದು. ಕಂಪ್ಲೀಟ್ ಸಪೋರ್ಟ್ ಕೂಡ ನಿಮಗೆ ಕಂಪ್ನಿ ಕಡೆಯಿಂದ ಸಿಗುತ್ತೆ. ಅದರಲ್ಲಿ ಯಾವುದೇ ಡೌಟ್ ಕೂಡ ನಿಮಗೆ ಇಲ್ಲ. ಓಕೆ, ಸೊ ಇಂಟ್ರೆಸ್ಟ್ ಇರೋರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ನ ತೊಗೊಳ್ಳಿ. ನೀವು ಕೂಡ ಜಾಯ್ನ್ ಆಗಿ ಆ್ಯಂಡ್ ಅರ್ನ್ ಮಾಡಿ.